ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದ ಪರದೇಶಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಹಾಗೆಯೇ ಬಿಡುಗಡೆಯಾಗಿದ್ದ ದಿನಾಂಕ, ಹಾಗೆಯೇ ಡೈರೆಕ್ಟರ್ ಹೆಸರು, ಪ್ರೊಡ್ಯೂಸರ್ ಹೆಸರು, ಆ್ಯಕ್ಟರ್ ಹೆಸರು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ತಮಿಳಲ್ಲಿ ಡಬ್ ಆಗಿದೆ, ಕನ್ನಡದಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡಿದ್ರೆ 80 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಹಾಗೆಯೇ ಈ ಮೂವಿಯ ಬಿಡುಗಡೆಯಾಗಿದ್ದ ದಿನಾಂಕ 21 ಆಗಸ್ಟ್ 2026ರಲ್ಲಿ ಬಿಡುಗಡೆಯಾಗುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಡೈರೆಕ್ಟರ್ ಬೈ ಶ್ರೀಕಾಂತ್ ವಡಿವೇಲ್, ಹಾಗೆಯೇ ಪ್ರೊಡ್ಯೂಸರ್ ಬೈ ಸುಧಾಕರ್ ಚಕುರಾನ್. ಹಾಗೆಯೇ ಈ ಮೂವಿಯ ಆ್ಯಕ್ಟರ್ಸ್ಗಳು ನಾನಿ, ಸುನೀಲ್, ಮೋಹನ್ ಬಾಬು, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ತೆಲುಗಿನಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ. ಹಾಗೆಯೇ ನಾನಿ ಅವರ ಸ್ಟೆಪ್ ಅಂತೂ ತುಂಬ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳಬಹುದು. ಸಾಂಗ್ ಮಾತ್ರ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ಆಲ್ ಓವರ್ ಇಂಡಿಯಾದಲ್ಲಿ ತುಂಬ ಟ್ರೆಂಡಿಂಗ್ ಆಗಿರುವಂಥ ಸಾಂಗ್ ಆಗಿದೆ ಅಂತಲೇ ಹೇಳಬಹುದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ತೆಲುಗಿನಲ್ಲಾಗಿರ್ಬೋದು, ಹಿಂದಿಯಲ್ಲಾಗಿರ್ಬೋದು, ಕನ್ನಡದಲ್ಲಾಗಿರ್ಬೋದು, ತಮಿಳಲ್ಲಾಗಿರ್ಬೋದು ತುಂಬ ಕಡೆಯಿಂದ ಫ್ಯಾನ್ಸ್ಗಳು ವೆಯ್ಟಿಂಗನ್ನು ಮಾಡ್ತಾಯಿದ್ದಾರೆ ಈ ಮೂವಿಗಂತೂ. ಹಾಗೆಯೇ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾರೆ ಅಂತಲೇ ಹೇಳಬಹುದು. ತುಂಬ ಅದ್ಭುತವಾಗಿ ನಟನೆ ಮಾಡ್ತಾರೆ ಅಂತಲೇ ಹೇಳಬಹುದು. ನಾನಿ ಅವರು ತುಂಬ ಅದ್ಭುತವಾಗಿ ಇಷ್ಟಪಡುವಂಥ ಸಿನಿಮಾವಾಗಿದೆ. ಹಾಗೆಯೇ ಡ್ಯಾನ್ಸ್ ಅಂತೂ ಸಖತ್ತಾಗಿ ಡ್ಯಾನ್ಸನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಒಂದೇ ಸ್ಟೋರಿ ಹೇಳಿದ್ರೆ, ಒಂದು ಪರದೇಶಿ ಅನ್ನೋ ವ್ಯಕ್ತಿ ಅವರು ಏನೇನೆಲ್ಲ ಅವರ ಒಂದು ಜನಗಳಿಗೆ ಏನೇನೆಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಅವರು ಒಂದು ಸ್ಲಮ್ಮಲ್ಲಿರ್ತಾರೆ. ಸ್ಲಮ್ಮಲ್ಲಿದ್ದು ಅವರ ಒಂದು ಜನಾಂಗಗಳನ್ನೆಲ್ಲ ಸುಮಾರು ಜನರು ಆಕ್ರಮಣವನ್ನು ಮಾಡಿಕೊಂಡು ಆ ಜಾಗಗಳನ್ನೆಲ್ಲ ಕಿತ್ಕೊಂಡು ಕಳಿಸ್ತಾ ಇರ್ತಾರೆ. ಆದ್ದರಿಂದ ಪರದೇಶಿ ಅನ್ನೋ ಒಂದು ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಅವನ ಹೆಸರು ಪರದೇಶಿ ಅಂತ ಕರೆದಿರ್ತಾರೆ. ಆದರೆ ಸ್ಲಮ್ಮಲ್ಲಿ ಬೆಳೆದಿರೋ ಕಾರಣದಿಂದ ಪರದೇಶಿ ಅಂತ ಕೂಗಿ ತುಂಬ ಇನ್ಸಲ್ಟನ್ನು ಮಾಡಿಬಿಟ್ಟಿರ್ತಾರೆ. ಅಂಥ ವ್ಯಕ್ತಿಗೆ ಪರದೇಶಿ ಅಂತ ತುಂಬ ಅವಮಾನವನ್ನು ಮಾಡಿರ್ತಾರೆ. ಆ ವ್ಯಕ್ತಿನ ದೂರ ಕೂಡ ಇಟ್ಟಿರ್ತಾರೆ, ಅವರ ಒಂದು ಏರಿಯಾದಿಂದ ದೂರ ಇಟ್ಟಿರ್ತಾರೆ. ಅವರ ಒಂದು ಏರಿಯಾನಲ್ಲಿ ಸುಮಾರು ಆಕ್ರಮಣ ಮಾಡ್ಕೊತಿರೋದ್ರಲ್ಲಿ ಪರದೇಶಿ ಬಂದು ಅವರ ಒಂದು ಜಾಗಗಳನ್ನೆಲ್ಲ ಯಾವ ರೀತಿ ಬಿಡಿಸ್ಕೊಡ್ತಾರೆ, ಹಾಗೆಯೇ ಅವರ ಜನಗಳಿಗೆ ಏನೇನೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ಮತ್ತು ಅವರ ಜನಾಂಗ ಮತ್ತು ಅವ್ರನ್ನ ಒಪ್ಕೊಳ್ಳುತ್ತಾ ಮತ್ತು ಅವರ ಜನಾಂಗ ಸೇರಿಸ್ಕೊಳ್ತಾ ಮತ್ತು ಅವರು ಎಲ್ಲ ಒಂದಾಗಿ ಖುಷಿ ಪಡ್ತಾರೋ ಇಲ್ಲ ಅವರಿಗೆ ಜಾಗನೆಲ್ಲ ಮಾರ್ಬಿಟ್ಟು ಹೋಗ್ತಾರೋ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹೀಗೇ ಈ ಮೂವಿಗೆ ಸ್ಟೋರಿ ಅಂತೂ ತುಂಬ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳಬಹುದು. ಹಾಗೆಯೇ ತುಂಬ ಇಷ್ಟಪಡುವಂಥ ಸಿನಿಮಾವಾಗಿದೆ ಎಲ್ಲರೂ ಕೂಡ. ಹಾಗೆಯೇ ಫ್ಯಾಮಿಲಿ ನೋಡುವಂಥ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಯಾರೆಲ್ಲ ವೆಯ್ಟ್ ಮಾಡ್ತೀರಾ ದ ಪರದೇಶಿ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.